ಈ ಮನೆ ಮುಂದೆನೆ ನಿಮ್ಮ ವಶವಾಗಿ ಬಿದ್ದಿರ್ತಾರೆ. ನನ್ ಕಣ್ ತಪ್ಪಿಸ್ಕೊಂಡಿರೋ ಆ 5ನೇ ಶತ್ರು ಇವನೇ. ಅನಿರುದ್ಧ್, 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 ಅನಿರುದ್ಧ್. ಪುಣ್ಯ, ಏನಾಯ್ತು? ಯಾಕೆ ಆತರ ಭಯ ಪಡ್ಕೊಂಡೆ? ಹೇಳ್ತೀನಿ, ಮೊದಲು ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡು. ಏನ್ ಹೇಳು? ನಿನ್ ಕತ್ತಲಿದ್ದಿದ್ದ ಬಂಗಾರದ ಸರ ಎಲ್ಲಿ? ಓಹ್, ಅದಾ? ಅವತ್ತು ಅಪ್ಪ ಮತ್ತೆ ಅತ್ತೆನ ಹುಡ್ಕಕ್ ಹೋದಾಗ ಅದು ಎಲ್ಲೋ ಬಿದ್ದೋಯ್ತು. ಅವಸರದಲ್ಲಿದ್ದೆ, ಅದಕ್ಕೆ ಗೊತ್ತಾಗ್ಲಿಲ್ಲ. ಅದ್ ಸರಿ, ಸಡನ್ ಆಗಿ ಅದ್ರ ಬಗ್ಗೆ ಯಾಕೆ ಕೇಳ್ತಾ ಇದೀಯಾ? ಏನಿಲ್ಲ, ಅಂದ್ರೆ ಅಷ್ಟೇ ಅಲ್ವಾ, ನೀನು ಭದ್ರಮ್ಮ ಯಜಮಾನ್ರ ಜೊತೆ ಸೇರಿ ಏನಾದ್ರೂ ನಾಗನಿಧಿಗೋಸ್ಕರ ಹೋದ್ಯಾ? ಪುಣ್ಯ, ನಿಂಗೆ ಹೇಳ್ತೇನೆ ಎಲ್ಲಿಗಾದ್ರೂ ಹೋಗ್ತೀನಾ? ಹೇಗಾದ್ರೂ ಮಾಡಿ ಮಾವ ಅವ್ರನ್ನ ನಾಗನಿಧಿಗೋಸ್ಕರ ಹೋಗೋದನ್ನ ತಡಿಬೇಕು ಅನಿರುದ್ಧ್. ಪುಣ್ಯ, ಅವರನ್ನೆಲ್ಲ ನಾನು ನೋಡ್ಕೋತೀನಿ. ಎಲ್ಲ ವಿಷಯಕ್ಕೂ ನೀನ್ ಭಯ ಪಡ್ಕೋಬೇಡ, ಸರಿನಾ? ಹೇಗಾದ್ರೂ ಮಾಡಿ ಮಾಯಂಗೆ ಅನಿರುದ್ಧ್ ತಪ್ಪು ಮಾಡಿಲ್ಲ ಅಂತ, ಅವ್ರ ಅಪ್ಪ ಅಮ್ಮ ಸಾಯೋದಕ್ಕೆ ಕಾರಣ ಅಲ್ಲ ಅಂತ ಗೊತ್ತಾಗೋ ಹಾಗೆ ಮಾಡ್ಬೇಕು. ಮಾವ ಅವ್ರನ್ನ ಮೊದಲು ಕಾಪಾಡ್ಕೋಬೇಕು. ಅಮ್ಮ ಪುಣ್ಯ, ನೀನು ಜೊತೆಲಿ ಕೂತ್ಕೊಳ್ಳಮ್ಮ, ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಪರವಾಗಿಲ್ಲ ಅಮ್ಮ, ನಾನು ಆಮೇಲೆ ತಿಂತೀನಿ. ಇವಾಗ ನೋಡು ಪರಿಣಿಕಾ, ನಿನ್ ಶತ್ರುಗೆ ಒಳ್ಳೆ ಬುದ್ಧಿ ಕಲಿಸ್ತೀನಿ. ಪ್ರಶಾಂತವಾಗಿ ತಿಂತಿರೋ ವರ್ಮಾ ಅವ್ರ ಮುಂದೆನೆ ಅವಳನ್ನ ತಪ್ಪಿತಸ್ಥಿಯಾಗಿ ತೋರಿಸ್ತೀನಿ. ಹೇಗ್ ಮಾಡ್ತೀಯ ಮಾಯಾ? ನೀನ್ ನೋಡ್ತಾ ಇರು. ಪುಣ್ಯ, ಖಾರದ ಪುಡಿಗೆ ಸ್ವಲ್ಪ ತುಪ್ಪ ಹಾಕ್ತೀಯಾ? ತರ್ತೀನಿ. ಅಮ್ಮ, ನೋತಿದೆ. ನೋತಿದೆ. ಅಯ್ಯೋ ಮಾಯಾ, ಏನಾಯ್ತು? ಮಾಯಾ, ಏನಾಯ್ತು? ಮಾಯಾ, 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 ಏನಾಯ್ತು? ಆಗ್ತಿಲ್ಲ. ಮಾಯಾ, ಮಾಯಾ, ಏನಾಯ್ತು? ಸ್ವಲ್ಪ ನೀರು ಕುಡಿ. ಮಾಯಾ, ಮಾಯಾ, ಸಮಾಧಾನ ಮಾಡ್ಕೋ. ಅಯ್ಯೋ, ಮಾಯಾ, ಉರಿತಿದೆ. ಮಾಯಾ, ಏನಾಗ್ತಿದೆ? ಮಾಯಾ, ಮಾಯಾ, ಏನಾಯ್ತು? ಮಾಯಾ, ಮಾಯಾ, ಏನಾಯ್ತಮ್ಮ? ಮಾಯಾ, ಮಾಯಾ,
ಮಾಯಾ ಮಾಯಾ ಏನಾಯ್ತಮ್ಮ ಮಾಯಾ ಅಯ್ಯೋ ಏನಾಯ್ತಮ್ಮ ಸಮಾಧಾನ ಮಾಡ್ಕೋ. ಆಂಟಿ ಆಂಟಿ ನೋವ್ತಿದೆ ಆಂಟಿ. ವಿಷ ವಿಷ ಹಾಕಿದಾರ ಆಂಟಿ ನನ್ಗೆ. ವಿಷನಾ? ನೋವ್ತಿದೆ. ಪರ್ಣಿಕಾ, ಹೋಗಿ ಉಪ್ಪು ನೀರು ತಗೊಂಡ್ ಬಾ. ಸರಿ ಮಾವಯ್ಯ. ಮಾಯಾ ಮಾಯಾ ಅತ್ತೆ ಮಾಯಾ ಇದನ್ನ ಸ್ವಲ್ಪ ಕುಡಿಯಮ್ಮ. ಮಾಯಾ ಏನಾಯ್ತು ಮಾಯಾ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಪುಣ್ಯ ತಂದೆ ತುಪ್ಪ ತಿಂತಿದ್ದ ಹಾಗೇನೆ ಗಂಟ್ಲೆಲ್ಲ ನೋವಕ್ ಶುರು ಆಯ್ತು. ಅಂದ್ರೆ ಪುಣ್ಯ ನನ್ನ ಸಾಯಿಸೋದಕ್ಕೆ ವಿಷ ಬೆರೆಸಿರ್ಬೇಕು ವರ್ಮ ಅವ್ರೆ. ಏ, ನಾನ್ ಯಾಕೆ ವಿಷ ಹಾಕ್ತೀನಿ? ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು. ನೀನೇ ವಿಷ ಬೆರೆಸಿದ್ದು. ನಿನ್ನ ಬಿಟ್ರೆ ನನ್ನ ಸಾಯಿಸೋ ಉದ್ದೇಶ ಯಾರಿಗಿರುತ್ತೆ ಹೇಳು? ರಾತ್ರಿ ನನ್ ಕೋಣೆಗೆ ನೀನ್ ಬಂದಿದ್ದೆ. ನಾಗನಿಧಿ ಹತ್ರ ವರ್ಮ ಅವ್ರನ್ನ ಕರ್ಕೊಂಡು ಹೋದ್ರೆ ಸಾಯಿಸ್ತೀನಿ ಅಂತ ಹೆದರಿಸ್ದೆ. ಮಾಯಾ, ಸುಮ್ನೆ ಪುಣ್ಯನ ಮೇಲೆ ಆರೋಪ ಮಾಡಬೇಡ. ಪುಣ್ಯ ಯಾವತ್ತೂ ಹಾಗೆ ಮಾಡಲ್ಲ. ಅನಿರುದ್ಧ್, ಹೆಂಡತಿ ಮೇಲೆ ಪ್ರೀತಿ ನಂಬಿಕೆ ಇರ್ಬೇಕು, ಆದ್ರೆ ಅತಿಯಾದ ಪ್ರೀತಿ ನಂಬಿಕೆ ಇರಬಾರ್ದು. ಪುಣ್ಯ ನಾಗಮ್ಮನ್ ಮೇಲೆ ಆಣೆ ಮಾಡಿ ನನ್ನ ಹತ್ರ ಬಂದು ಹೆದರ್ಸಿಲ್ಲ ಅಂತ ಹೇಳದಕ್ಕೆ ಹೇಳಿ. ನಾನೀಗ್ಲೇ ಇದೇ ಕ್ಷಣನೇ ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಪ್ರಮಾಣ ಮಾಡು ಪುಣ್ಯ. ಯಾಕೆ ಭಯನಾ? ನನ್ನ ಪುಣ್ಯ ಪ್ರಮಾಣ ಮಾಡ್ತಾಳೆ. ಪ್ರಮಾಣ ಮಾಡು ಪುಣ್ಯ. ನನ್ ಬಾಯನ್ ರೂಮಿಗೆ ಹೋಗಿದ್ದು ನಿಜಾನೇ. ನಾಗನಿಧಿಗೋಸ್ಕರ ಹೋಗ್ಬಾರ್ದು ಅಂತ ಹೇಳಿದ್ದು ಕೂಡ ನಿಜಾನೇ. ಆದ್ರೆ ವಿಷನ ಖಂಡಿತ ನಾನು ಹಾಕಿಲ್ಲ. ಯಜಮಾನ್ರು ಪ್ರಾಣ ಕಾಪಾಡ್ಕೊಳ್ಬೇಕು ಅಂತ ನೋವಲ್ ಹಾಗೆ ಹೇಳ್ದೆ ಹೊರತು ಇನ್ಯಾವ ಉದ್ದೇಶದಲ್ಲೂ ಹೇಳಲಿಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಅಳ್ತಿದ್ಯಲ್ಲೇ ನಿನ್ನ. ಯಜಮಾನ್ರೆ, ಬಾ ಹೇಳ್ತೀನಿ. ಮಾತ್ ಕೇಳಿ. ಅಪ್ಪಣ್ಯ? ಯಜಮಾನ್ರೆ,
ನಾನು ಹೇಳೋದನ್ನ ಕೇಳಿ ಅಪ್ಪ. ಯಜಮಾನ್ರೆ. ಪುಣ್ಯ ಪುಣ್ಯ ಎದಳು. ಹೋಗು ಮನೆಯಿಂದ ಆಚೆ. ನನ್ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಅಪ್ಪ ಒಂದ್ಸಲ ಪುಣ್ಯ ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ. ನಿಮಗೇನಾದ್ರೂ ಆಗುತ್ತೆ ಅಂತ ಪುಣ್ಯ ಹಾಗೆ ಮಾಡಿರ್ತಾಳೆ. ಅಷ್ಟೇ ಅಲ್ಲದೆ ನಿಮ್ಮೇಲೆ ಕೋಪಕ್ಕಾಗ್ಲಿ ದ್ವೇಷಕ್ಕಾಗ್ಲಿ ಅಲ್ಲ ಅಪ್ಪ. ಬೇಕುಂತಾನೆ ಮಾಡಿದ್ ಕಣೋ, ಬೇಕುಂತಾನೆ ಮಾಡಿದ್ದು. ಯಾವಾಗ್ಲೂ ನಡೆದಿದ್ದನ್ನ ಮನ್ಸಲ್ಲಿ ಇಟ್ಕೊಂಡು ನಾಗನಿಧಿ ಸಿಗ್ಬಾರ್ದು ಅಂತ ಹೀಗ್ ಮಾಡ್ತಿದ್ದಾಳ ಅವಳು. ಅಪ್ಪ ಪುಣ್ಯ ಹಾಗೆ ಮಾಡಲ್ಲ ಅಪ್ಪ. ಆ ನಂಬಿಕೆ ನನಗಿದೆ. ಇನ್ನೊಂದ್ಸಲ ನಿಮಗೆ ಸಂಬಂಧಪಟ್ಟಿರೋ ವಿಷಯದಲ್ಲಿ ಪುಣ್ಯ ತಲೆ ಹಾಕಲ್ಲಪ್ಪ. ಒಂದ್ಸಲ ಯೋಚನೆ ಮಾಡಿ ಅಪ್ಪ, ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಒಂದ್ಸಲ, ಒಂದೇ ಒಂದ್ಸಲ. ಪ್ಲೀಸ್ ಅಪ್ಪ. ಸರಿ ಕಣೋ, ನಿನ್ ನೋವು ನೋಡಕ್ಕಾಗ್ದೆ ಒಪ್ಕೋತಿದ್ದೀನಿ. ಮನೆಯಲ್ಲೊಂದ್ ಮೂಲೆಯಲ್ಲಿ ಕೆಲ್ಸದವಳ ತರ ಬಿದ್ದಿರ್ಬೇಕು ಅಂತ ಹೇಳು. ನನ್ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಸುರೇಂದ್ರ ಮಾವ, ಇವತ್ ರಾತ್ರಿನೇ ನಾಗನಿಧಿಗೋಸ್ಕರ ಹೋಗ್ತಿದೀವಿ. ಹೋಗೋದಕ್ಕೆ ಏರ್ಪಾಡು ಮಾಡ್ಕೋ. ಸರಿ ಮಾವ. ಪುಣ್ಯ ನಿನಗೆ ರಾತ್ರಿನೇ ಹೇಳಿದ್ನಲ್ವಾ ಎಲ್ಲ ನಾನು ನೋಡ್ಕೋತೀನಿ ಅಂತ. ಇನ್ನೊಂದ್ಸಲ ಯಾರ ವಿಷಯದಲ್ಲೂ ತಲೆ ಹಾಕ್ಬೇಡ. ಅವ್ರು ಸತ್ರೆ ಸಾಯ್ಲಿ. ಅರ್ಥ ಆಯ್ತಾ? ಎದ್ದೇಳೆ. ನನ್ ಜೊತೆನೆ ಆಟ ಆಡ್ತ್ಯಾ? ನನ್ನ ಹತ್ರನೇ ಮೊಂಡ್ಕಾಲಲ್ಲಿ ಮೆಟ್ಲು ಹತ್ತಿಸ್ತ್ಯಾ? ನನಗೆ ಸವಾಲ್ ಹಾಕಿ ಗೆಲ್ತೀನಿ ಎಂದೆ? ಏಯ್, ನನ್ ಜೊತೆ ಇವಾಗ ನಮ್ಮಮ್ಮ ಇಲ್ದೇ ಇರ್ಬೋದು, ಆದ್ರೆ ಮಾಯಾ ಇದ್ದಾಳೆ. ಪರಿಣಿಕಾ, ನೀನು ಈ ಪುಣ್ಯದಿಂದ ಎಷ್ಟು ನೋವು ಅನ್ಭವಿಸಿದ್ಯೋ, ಇವಾಗ ಅದಕ್ಕಿಂತ ಹೆಚ್ಚಾಗಿ ಈ ಪುಣ್ಯ ಅನ್ಭವಿಸ್ಬೇಕು. ಅದನ್ನ ನೋಡಿ ನೀನು ಸಂತೋಷ ಪಡ್ಬೇಕು. ಏಯ್ ಪುಣ್ಯ, ಇಲ್ಲಿವರೆಗೂ ನನ್ ಭಾವನ್ ಮುಂದೆ ಆಡಿದ್ದೆ ಆಟ, ಮಾಡಿದ್ದೆ ಸರಿ ಅನ್ನೋದು ನಡೀತಾ ಬಂತು. ಇನ್ನು ಮುಂದೆ ನಿನ್ನ ಯಾವ ಆಟನೂ ನಡೆಯಲ್ಲ ಕಣೆ. ಪ್ರತಿದಿನ ಅಳೋದೆ. ಇನ್ನು ಸ್ವಲ್ಪ ದಿನದಲ್ಲಿ ನಾನು ನಿನ್ನ ಜಾಗದಲ್ಲಿರ್ತೀನಿ, ನೀನು ತವ್ರ ಮನೇಲಿರ್ತೀಯ. ನೆನಪಲ್ಲಿಟ್ಕೋ, ಇದೇ ನಡೆಯತ್ತೆ. ನಡಿ ಮಾಯಾ.
ಮಾಯ ಅವಳ ಮಾತುಗಳಿಂದ ನಾಗನಿಧಿ ಮೇಲೆ ಆಸೆನ ಹೆಚ್ಚಿಸ್ತಾ ಯಜಮಾನ್ರು ಅವಳನ್ನ ನಂಬೋ ಥರ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾನೇ ಅಲ್ಲ, ಯಾರು ಏನೇ ಹೇಳಿದ್ರು ಮಾಯಾ ಬಗ್ಗೆ ಅವ್ರು ನಂಬ್ತಾನೇ ಇಲ್ಲ. ನಾನು ಏನ್ ಮಾಡ್ಲಿ, ಹೇಗೆ ಕಾಪಾಡ್ಕೊಳ್ಳಿ? ಅಮ್ಮ, 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 ನಾನು ನಿಜವಾಗ್ಲೂ ಮಾಯಾ ತಿಂದಿದ್ರಲ್ಲಿ ಏನೂ ಬೆರ್ಸೆ ಇಲ್ಲ. ಅದೆಲ್ಲ ಮಾಯಾ ಮಾಡ್ತಿರೋ ನಾಟಕ. ನಾನು ಮನುಷ್ಯರನ್ನ ಸಾಯಿಸೋಷ್ಟು ಕ್ರೂರಿ ಅಲ್ಲ ಅಮ್ಮ. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ ಪುಣ್ಯ? ನಾಗನಿಧಿಗೋಸ್ಕರ ಹೋಗ್ತೀನಿ ಅಂತಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ. ಅದರಲ್ಲೂ ಇವತ್ತು ಅಮಾವಾಸ್ಯೆ ಬೇರೆ. ಎಲ್ಲ ಗಳಿಗೆಯಲ್ಲೂ ಯಮಗಂಡ ಕಾಲನೇ ಇರೋದು. ಭದ್ರ ಸತ್ ಹೋಗಿದ್ದಾಳಂತ ಗೊತ್ತಾದಾಗಿಂದ ಪ್ರತಿ ಕ್ಷಣನೂ ಈ ಮನೆಯವ್ರಿಗೆ ಏನಾಗುತ್ತೆ ಅಂತ ನನಗೆ ಭಯ ಆಗ್ತಾ ಇದೆ ಅಮ್ಮ. ನೀವ್ ಭಯ ಪಡ್ತಿರೋ ಹಾಗೆ ಏನೂ ಆಗಲ್ಲಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ನೀವ್ ಧೈರ್ಯವಾಗಿರಿ. ಮುತ್ತೈದೆಯಾಗಿ ಅವ್ರ ಮಡ್ಲಲ್ಲಿ ಸಾಯ್ಬೇಕು ಅನ್ನೋದು ನನ್ನ ಕೊನೆ ಆಸೆ. ಅಷ್ಟೇ ಬಿಟ್ರೆ ಅವ್ರಿಗೇನಾದ್ರೂ ಆದ್ರೆ ನಾನು ತಡ್ಕೊಳಲ್ಲಮ್ಮ. ಯಾಕಮ್ಮ ಹಾಗೆ ಹೇಳ್ತೀರಾ? ನನ್ನ ನಂಬಿ. ಹೇಗಾದ್ರೂ ಯಜಮಾನ್ರು ಹೋಗ್ದಿರೋ ಹಾಗೆ ನಾನ್ ತಡೀತೀನಿ. ಈ ಕುಟುಂಬ ನಂದು, ನಾನ್ ಕಾಪಾಡ್ಕೋತೀನಮ್ಮ. ಶತ್ರು ನೆರಳು ಕೂಡ ಈ ಮನೆ ಮೇಲೆ ಬೀಳಕ್ ಬಿಡಲ್ಲ. ಈ ಕಾಡ್ ದಾರಿ ದಾಟ್ಕೊಂಡು ಈ 3 ಬೆಟ್ಟನ ಹತ್ತಿ ನೀವ್ ಇದಕ್ ಮುಂಚೆ ಈ ಶಿವಲಿಂಗ ಇರೋ ಪ್ರದೇಶಕ್ಕೆ ಹೋಗಿದ್ರಿ. ಹೌದು ಮಾಯಾ. ಈ ಶಿವಲಿಂಗ ಹಿಂದೆಯಿಂದ ರಹಸ್ಯ ಮಾರ್ಗ ಇದೆ ಅಂತ ಸುರೇಂದ್ರ ಅವ್ರ ಅನುಮಾನ ನಿಜನೇ ವರ್ಮಾ ಅವ್ರೆ? ಹೌದು ಮವ, ನಾನು ಹೇಳಿದ್ದೆ ಅಲ್ವಾ. ಈ ರಹಸ್ಯ ಮಾರ್ಗದಿಂದ 2 ಮೈಲಿ ಹೋದ್ರೆ ಬರೀ ನಾಗಗಳಿರುತ್ತೆ. ಆ ನಾಗಗಳಿಂದ ನಾವು ಅಮಾವಾಸ್ಯೆಗಳಿಗೆ ಮೀರೋಕ್ಕೂ ಮುಂಚೆ ದಾಟ್ಬೇಕು. ಅಮಾವಾಸ್ಯೆ ಗಳಿಗೆಯಲ್ಲಿ ಆ ನಾಗಗಳು ತಮ್ಮ ಶಕ್ತಿನ ಕಳ್ಕೊಂಡಿರುತ್ತೆ. ಯಾರದು? ಅಪ್ಪ, ಅಪ್ಪ, ಇಲ್ಲಿ ನಿನ್ಗೇನೋ ಕೆಲಸ? ನನ್ನ ಹತ್ರ ಮಾತಾಡ್ಬೇಕು ಅಂತಿದ್ರೆ ನಾನೇ ಬರ್ತೀನಿ, ನೀನ್ ಹೋಗು. ನಾನು ನಿಮ್ ಜೊತೆ ನಾಗನಿಧಿಗೋಸ್ಕರ ಬರ್ತೀನಪ್ಪ. ಅನಿರುದ್ಧ್,
ನಾಗನಿಧಿಗೋಸ್ಕರ ಬರ್ತೀಯಾ? ಹೌದಪ್ಪ, ನಾನು ಬರ್ತೀನಿ. ಅನಿರುದ್ಧ್, ನೀನ್ ಯಾಕಂದಿರೋದು? ನಾವು ಮೂವರು ಹೋಗ್ತಾ ಇದೀವಲ್ಲ. ನಾನು ಬರ್ತೀನಿ.